ಎತ್ತೇನಹಳ್ಳಿ ಮಾರಮ್ಮ ದೇವಿಗೆ ಹಣ ಕೊಟ್ಟಿರೋ ವಿವಾದ. ಉದ್ಯಮಿ ಜಗದೀಶ ದೇವಿಗೆ ಹಣ ಕೊಟ್ಟಿರೋ ಬಗ್ಗೆ ಸ್ಪಷ್ಟನೆ. 30 ಲಕ್ಷ ಕೊಟ್ಟಿದ್ದೀನಿ, ದಾಖಲಾತಿಗಳವೆ. ಸಮಿತಿಯರಿಗೆ ಎಲ್ಲರಿಗೂ ಗೊತ್ತು. ಸಮಿತಿಯರು ಅವರು ದುಡ್ಡು ಇಸ್ಕೊಂಡವ್ರ ಜೊತೆಗೆ. ಆದ್ರೆ ಅವರು ಹಣವನ್ನ ಕೊಟ್ಟೇ ಇಲ್ಲ ಅಂತಿದೆ ದೇಗುಲದ ಸಮಿತಿ. ನಮ್ಗೆ ಕೊಟ್ಟಿಲ್ಲ, ನಮ್ದು ದಾಖಲೆ ಇದೆ. ಅವ್ರು 7,40,000 ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ಎಸ್, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಸುಪ್ರಸಿದ್ಧ ದೇವಿಯಾದ ಎತ್ತೇನಹಳ್ಳಿ ಮಾರಮ್ಮ ದೇವಾಲಯಕ್ಕೆ ಉದ್ಯಮಿ ಜಗದೀಶ್ ಸುಮಾರು 30 ಲಕ್ಷ ಹಣವನ್ನ ಕೊಟ್ಟಿದ್ದಾರೆ ಎಂದು ಹೇಳಿಕೆಯನ್ನ ನೀಡಿದ್ದು ತುಮಕೂರಿನಲ್ಲಿ ಹೊಸ ವಿವಾದವನ್ನ ಉಂಟು ಮಾಡಿದೆ. ಹೌದು, ಕಳೆದ 2-3 ದಿನಗಳ ಹಿಂದೆಯಷ್ಟೇ ಎತ್ತೇನಹಳ್ಳಿ ಮಾರಮ್ಮ ದೇಗುಲಕ್ಕೆ ಉದ್ಯಮಿ ಜಗದೀಶ್ ಹಾಗೂ ಮಾಜಿ ಶಾಸಕ ಗೌರಿಶಂಕರ್ ಭೇಟಿಯನ್ನ ನೀಡಿ ದೇವಿಗೆ ಮಾಂಗಲ್ಯ ಅರ್ಪಣೆ ಮಾಡಿದ್ರು. ಈ ವೇಳೆ ಎತ್ತೇನಹಳ್ಳಿ ಮಾರಮ್ಮ ದೇವಾಲಯದ ಗರ್ಭಗುಡಿ ಹಾಗೂ ಶಿಖರ ನಿರ್ಮಾಣಕ್ಕೆ ಸುಮಾರು 30 ಲಕ್ಷ ಹಣವನ್ನ ಕೊಟ್ಟಿರುವ ಬಗ್ಗೆ ಹೇಳಿಕೆಯನ್ನ ನೀಡಿದ್ದು ಸಾರ್ವಜನಿಕ ವಲಯದಲ್ಲಿ ತುಂಬಾ ಚರ್ಚೆಗೆ ಕಾರಣ ಆಗಿತ್ತು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಎತ್ತೇನಹಳ್ಳಿ ಮಾರಮ್ಮ ದೇವಸ್ಥಾನದ ಸಮಿತಿಯ ಸದಸ್ಯರು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಉದ್ಯಮಿ ಜಗದೀಶ್ ದೇವಸ್ಥಾನಕ್ಕೆ ಹಣ ಕೊಟ್ಟಿಲ್ಲ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇನ್ನು ಜಗದೀಶ್ ಅವರು ಮಾರಮ್ಮ ದೇವಾಲಯಕ್ಕೆ 30 ಲಕ್ಷ ಹಣ ನೀಡಿಲ್ಲ, ಅವರು ನೀಡಿರುವುದು ಬರೀ 7 ಲಕ್ಷ ಅಷ್ಟೇ. ಅವರು ಮಾಧ್ಯಮಗಳ ಮುಂದೆ ಪ್ರಚಾರದ ಸಲುವಾಗಿ ಸುಳ್ಳು ಹೇಳಿಕೆಯನ್ನ ನೀಡಿದ್ದಾರೆಂದು ಜಗದೀಶ್ ವಿರುದ್ಧ ಸಮಿತಿಯ ಸದಸ್ಯರುಗಳು ಗಂಭೀರ ಆರೋಪ ಮಾಡಿದ್ರು. ದೇವಸ್ಥಾನಕ್ಕೆ ಬಂದಿದ್ರು. ಆ ಟೈಮಲ್ಲಿ ತಾಳಿ ಕಳೆದೋಯ್ತು ಅಂತ ತಾಳಿ ಕೊಟ್ಟು ಮತ್ತೆ ನಾನು 30 ಲಕ್ಷ ಕೊಟ್ಟಿದ್ದೀನಿ, ಜೀರ್ಣೋದ್ಧಾರ ಗೋಪುರವನ್ನು ಕಟ್ಟಿಸ್ತಾ ಇದ್ದೀನಿ ನಾನು ಒಬ್ಬನೇ ನಿಂತ್ಕೊಂಡು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು ಮಾಧ್ಯಮದಲ್ಲಿ. ಅದು ನಾವು ಸುಳ್ಳು. ಇವತ್ತು ನಮ್ಗೆ ಕೊಟ್ಟಿಲ್ಲ, ನಮ್ದು ದಾಖಲೆ ಇತ್ತು. ಅವ್ರು ಫೋನ್ ಪೇ ಮಾಡಿರೋದು ನಮಗೆ, ಮತ್ತೆ ಬಂದು ಕ್ಯಾಶ್ ಕೊಟ್ಟಿರೋದು, ಕೊಟ್ಟಿರೋದು ಅದೆಲ್ಲ ಸಾಕ್ಷಿ. 7,40,000 ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ಮೊನ್ನೆ ತಹಸೀಲ್ದಾರ್ ಮುಖಾಂತರ 2 ಲಕ್ಷ ಕೊಟ್ಟಿದ್ದಾರೆ ಅಂತ. ಅದು ನಮ್ಗೆ ಗಮನಕ್ಕೆ ಬಂದಿಲ್ಲ. ಗರ್ಭಗುಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಅದು ಸುಳ್ಳು. ಇನ್ನು ಎತ್ತೇನಹಳ್ಳಿ ಮಾರಮ್ಮ ದೇವಸ್ಥಾನದ ಸಮಿತಿ ಸದಸ್ಯರ ಸುದ್ದಿಗೋಷ್ಠಿ ಬೆನ್ನಲ್ಲೇ ಜಗದೀಶ್ ಕೂಡ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದು, ನಾನು ಹಣವನ್ನ ನೀಡಿರೋದಕ್ಕೆ ನನ್ನ ಬಳಿ ಸಾಕ್ಷಿ ಇದೆ, ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದ್ರೆ ಕರ್ಪೂರ ಹಚ್ಚಿ ಪ್ರಮಾಣ ಮಾಡ್ತೀನಿ, ನನ್ನ ವಿರುದ್ಧ ಮಾಡ್ತಾ ಇರುವ ಆರೋಪ ಸುಳ್ಳು, ಇದು ನನ್ನ ಏಳಿಗೆಯನ್ನ ಸಹಿಸಲಾಗದವರು ಹೀಗೆ ಮಾಡ್ತಿದ್ದಾರೆ. ಮೊನ್ನೆ ನಾನು ಗೌರಿಶಂಕರ್ ಅವರು ದೇವಾಲಯಕ್ಕೆ ಮಾಂಗಲ್ಯ ಕೊಟ್ಟಿದ್ದಕ್ಕೆ ಇವರಿಗೆ ಸಹಿಸಲಾಗಲಿಲ್ಲ, ಆದ್ರೆ ನಾನು 30 ಲಕ್ಷ ಹಣ ನೀಡಿರುವುದು ನಿಜ. ಈಗಲೂ ಕೂಡ ನಾನು ಗೌರಿಶಂಕರ್ ಸೇರ್ಕೊಂಡು ಮಾರಮ್ಮ ದೇವಾಲಯಕ್ಕೆ ರಾಜ್ಯ ಗೋಪುರವನ್ನ ಕಟ್ಟಿಸಬೇಕೆಂದುಕೊಂಡಿದ್ದೇವೆ. ಯಾರು ಏನೇ ಟೀಕೆ ಮಾಡಿದ್ರು ನಾವು ಎಷ್ಟೇ ಕೋಟಿ ಆದ್ರೂ ಪರವಾಗಿಲ್ಲ, ರಾಜ್ಯ ಗೋಪುರವನ್ನ ಕಟ್ಟೇವೆ ಎಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 30 ಲಕ್ಷ ಕೊಟ್ಟಿದ್ದೀನಿ, ದಾಖಲಾತಿಗಳವೆ. ಆ ದಾಖಲಾತಿಗಳನ್ನೆಲ್ಲ ನಾವು ತಹಸೀಲ್ದಾರಿಗೆ ಕೊಡ್ತೀವಿ. ತಹಸೀಲ್ದಾರಿಗೆ ಕೊಟ್ಟು ನಾವು ಈಗ ಅದನ್ನ ಕಟ್ಟಿಸ್ಕೊಟ್ಟಿದ್ದೀನಿ. ಆ ದಾಖಲಾತಿಗಳು ಏನವೆ ನಾನೆಲ್ಲ ತಹಸೀಲ್ದಾರಿಗೆ ಕೊಡ್ತೀನಿ. ನಂತವ್ ದಾಖಲೆ ಇದಾವಲ್ಲ, ನಾನು ತಹಸೀಲ್ದಾರಿಗೆ ಕೊಡ್ತೀನಲ್ಲ. ನಾನು ಇವಾಗ ಅಲ್ಲಿ ನಾವೇನೋ ಅವ್ರಿಗೆ ಕಟ್ಟಿಸ್ಕೊಟ್ಟಿದ್ದೀವಿ. ಯಾಗಳದು ಕಲ್ಲ ಕಂಟ್ರಾಟ್ದಾನಿಗೆ ಕೊಟ್ಟಿದ್ದೀನಿ. ಅದು ಕೆಲಸ ಮುಗಿದೈತೆ. ₹1.90 ಭಾಗ, ಇನ್ನು 10 ಭಾಗ ಕೆಲಸ ಮುಗಿಬೇಕು. ಇನ್ನೂ 4-5 ಲೋಡ್ ಬೇಕು. 4-5 ಲೋಡು ಹೊಡೆಸ್ಬಿಟ್ಟು ಕ್ಲೋಸ್ ಮಾಡಿಕೊಡ್ತೀನಿ. ಈಗ ನೀವು ಅವತ್ತು ಕೊಡಬೇಕಾದ್ರೆ ಈ ಸಮಿತಿಯವರಿಗೆಲ್ಲ ಗೊತ್ತಿರಲಿಲ್ವಾ? ಸಮಿತಿಯವ್ರಿಗೆ ಎಲ್ಲರಿಗೂ ಗೊತ್ತು. ಸಮಿತಿಯರು ಅವರು ದುಡ್ಡು ಇಸ್ಕೊಂಡವ್ರ ಜೊತೆಗೆ, ಅವರು ಎಲ್ಲ ಮಾಡವ್ರೆ. ಸಮಿತಿಯವ್ರಿಗೆ ಪ್ರತಿಯೊಂದು ಗೊತ್ತು. ಮತ್ತೆ ಈಗ ನಿಮ್ಮ ಮೇಲೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇರೋದು ಯಾಕೆ? ಈ ರೀತಿ ಆರೋಪ ಮಾಡ್ತಾರೆ ಅಂದರೆ ಅಲ್ಲಿ ಎಲ್ಲ ಏನೇನು ನಡೆಯೋದನ್ನೆಲ್ಲ ಈಗ ಬಯಲಾಗ್ತೈತೆ. ಮೊನ್ನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ವು, ಅದು ಏನೇ ಅಲ್ಲಿ ನಡೆಯೋದಾದರೆ ಎಲ್ಲ ಬಯಲಾಗ್ತೈತೆ, ಬಯಲಿಗೆ ಬರ್ತೈತೆ ಅಂತ ಹೇಳಿ ಇವತ್ತು ನನ್ನ ಅವರು ಅವಾರ್ಡ್ ಮಾಡಬೇಕು. ಅದಕ್ಕೆ ದಾಖಲಾತಿಗಳೆಲ್ಲವಲ್ಲ. ನಾನು 30 ಲಕ್ಷ ಕೊಟ್ಟರೆ ಇದು ಇವರು ದಾನ ಮಾಡಿರೋದು ಏನು ಹೇಳಿ. ಈಗ ಏನೇನು ನಡೀತಾ ಇದೆ ಅಲ್ಲಿ ಅದೆಲ್ಲ ಬಯಲಾಗುತ್ತೆ ಅಂತ ಎದುರ್ಕೊಂಡು ನಮ್ಮ ಮೇಲೆ ಈ ಥರ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ. ಏನೇನು ನಡೀತಾ ಇದೆ ಅಲ್ಲಿ? ಎಷ್ಟು ದಿವಸ ನಡೀತಿರೋದು? ಇವಾಗ ಏನು ನಡೀತೈತೆ ಅಂದರೆ, ಮೊನ್ನೆ ನಾವು ತಾಳಿ ಆಗೈತೆ, ಕಳ್ತನ ಆಗಿತ್ತು ಅಂತೇಳಿ ತಾಳಿ ತಂದುಕೊಟ್ವು. ಆಮೇಲೆ ನಾವೀಗ ಅಲ್ಲಿ 30 ಲಕ್ಷ ಖರ್ಚು ಮಾಡಿ ನಾವು ಗೋಪುರ ಕಟ್ತಾ ಇದ್ದೀವಿ ಅಂತ ಪ್ರಶ್ನರ್ಗೆ ಹೇಳಿದೆ. ಇವ್ರಿಗೆಲ್ಲ ಹೇಳೋ ಹೊತ್ತಿಗೆ ಇವಾಗ ಅವ್ರಿಗೇನೈತೆ, ಇದೇನು ಇದು ದಾಖಲಾತಿಗಳು ಎಲ್ಲ ಇವ್ರು ಹಿಂಗೆಲ್ಲ ಪ್ರಶ್ನರ್ಗೆಲ್ಲ ಹೇಳಿರು, ದೇವಸ್ಥಾನ ಅಂತ ಇದಾಗ್ತೈತೆ ಅಂತ ಹೇಳಿ ಅವರು ಇವಾಗ ಅದನ್ನು ಆರೋಪ ಮಾಡಿವ್ರಿ. ಅದೇ ನಾನು ಅವ್ರನ್ನ ಕೇಳ್ಕೊಳ್ಳೋದು. ನನ್ನೇನಿಲ್ಲ, ನಾನೊಬ್ಬ ದಾನಿ, ಒಬ್ಬ ನಾನು ಭಕ್ತಾದಿ,
ನಂದೇನಿಲ್ಲ, ಎಲ್ಲ ಅವ್ರನ್ನ ಕೇಳ್ಕೊಳ್ಳಿ. ಆಮೇಲೆ ಇನ್ನೊಂದು, ನಾವು ಅವತ್ತು ನುಡಿದಿದ್ದೀವಿ, ರಾಜಗೋಪುರ ಅವ್ರ 10 ಕೋಟಿ ಏನ್ಕನ ಹಾಕೇಳಿ ನಾವು ಶಂಕರಣ್ಣವರು ಸೇರಿ ಆ ರಾಜಗೋಪುರ ಎಷ್ಟನ ಖರ್ಚಾಗಲಿ ನಾವೇ ಕಟ್ಟೋದು. ಅವರು ಈಗ ಸರ್ಕಾರದಿಂದನ ತಂದು ಹಾಕೇಳಿ ಏನ್ಕನ ಹಾಕೇಳಿ ರಾಜಗೋಪುರಕ್ಕೆ ಅವತ್ತು ತಹಸೀಲ್ದಾರ್ ಎದುರಿಗೆ ಎಲ್ಲರ ಎದುರಿಗೂ ನಾವು ಕಟ್ತೀವಿ, ಅದೆಷ್ಟನ ಆಗಲಿ ಅಂತ ನಾವು ಒಪ್ಕೊಂಡಿದ್ದೀವಿ. ನಾವು ಗೌರಿ ಶಂಕರಣ್ಣವರು ಖುದ್ದ ನಿಂತು ನಾವೇ ಕಟ್ಟಿ ಕೊಡ್ತೀವಿ. ನಾವು ಸ್ವಂತ ದುಡ್ಡಿಂದ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ 30 ಲಕ್ಷ. ಹಾಂ, ದೇಣಿಗೆ ಕೊಡೋದಕ್ಕೆ ನೀವು ಈಗ ಮುಜರಾಯಿ ದೇವಾಲಯ ಆಗಿರೋದ್ರಿಂದ ಈ ತಹಶೀಲ್ದಾರ್ ಅವ್ರ ಮೂಲಕನೇ ಯಾಕೆ ಕೊಡಬಾರ್ದಾಗಿತ್ತು? ನೀವು ಈ ಥರ ಕೊಟ್ಟಿರೋದಕ್ಕೆ ಈಗ ಗೊಂದಲ ಉಂಟಾಗ್ತಾ ಇದೆ. ಅದು ಲಾಸ್ಟಿಗೆ ಕೊಡೋಣ ಅಂತ ಹೇಳಿ ನಾವೆಲ್ಲ ಕಟ್ಬೇಕಾಯ್ತಿರಲ್ಲ, ಕಟ್ಟಿ ಎಲ್ಲ ರಸೀತಿ ಐತಲ್ಲ, ಈಗ ನಾವು ಕೊಡ್ತೀವಿ. ಅದು ಅವರಿಗೆ ದಾಖಲಾತಿಗಳನ್ನೆಲ್ಲ ಕೊಟ್ಟು ಒದಗಿಸಿ ಏನೈತೆ ನಾವು ಲೆಕ್ಕ ಕೊಡ್ತೀವಿ, ಸರಿನಾ? ನಾವು ರಾಜಗೋಪುರ ಒತ್ತತ್ತು ಹೇಳ್ತೀನಿ. ನಾವು ಶಂಕರಣ್ಣವ್ರು ಸೇರಿ ರಾಜಗೋಪುರ ಕಟ್ಟಲೇಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಕಟ್ತೀವಿ. ನಾವು ಇನ್ನೂ ದೇವಿಗೆ ಏನೇನು ಸಮರ್ಪಣೆ ಮಾಡಬೇಕು, ನಾವು ಶಂಕರಣ್ಣವ್ರು ಸೇರಿ, ನಾವು ಗೌರಿ ಶಂಕರಣ್ಣವ್ರು ಸೇರಿ ಅಲ್ಲೇನೇನು ಇನ್ನೂ ಅಭಿವೃದ್ಧಿ ಮಾಡಬೇಕು, ಅಲ್ಲೇನೇನು ಇದನ್ನು ಮಾಡಬೇಕು, ಯಾವುದೇ ಅದು ಮಾಡಬೇಕು ಅಂತ ಹೇಳಿ ಆ ಪುಣ್ಯಾತ್ಮ ನಮ್ಮ ಗೌರಿಶಂಕರ್ನ ಮುಖಾಂತರನೇನ ಇನ್ಮೇಲೆ ತಹಸೀಲ್ದಾರ್ ಮುಖಾಂತರ, DC ಮುಖಾಂತರ, ಆಮೇಲೆ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಮುಖಾಂತರನೇ ಎಲ್ಲ ಮಾಡಿಸಿ ನಾವು ಅದನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಒಟ್ನಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎತ್ತೇನಹಳ್ಳಿ ಮಾರಮ್ಮ ದೇಗುಲಕ್ಕೆ ಕೊಟ್ಟಿರೋ ಹಣದ ವಿಚಾರವಾಗಿ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರಿದ್ದು, ಮುಂದಿನ ದಿನಗಳಲ್ಲಿ ಈ ವಿವಾದ ಯಾವ ಸ್ವರೂಪಕ್ಕೆ ತಿರುಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.